ಕುಡಿತದ ಚಟ ಸಂಪೂರ್ಣ ಕುಟುಂಬವನ್ನ ನಾಶ ಮಾಡುತ್ತದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಆದರೆ ಜನರಲ್ಲೂ ಜನಾರ್ದನನನ್ನ ಕಂಡು ಜನಸೇವೆ ಮಾಡುವವರು ದೇವ ಮಾನವರಂತೆ ಕಷ್ಟದಲ್ಲಿದ್ದಾಗ ಧಾವಿಸಿ ಬರುತ್ತಾರೆಂಬ ಸಂಗತಿಯನ್ನ ಕೂಡ ಈ ಘಟನೆ ನಿಜವಾಗಿಸಿದೆ. ನಿರಾಧಾರ ಮಗುವಿಗೆ ನವ ಜೀವನ ರೂಪಿಸಿಕೊಟ್ಟ ಘಟನೆಯ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕೆಟ್ಟಗಳಿಗೆ ಕೆಲ ಕಾಲವಿದ್ದು ಕಳೆದು ಹೋಗುತ್ತದೆ. ಆದರೆ ಅದನ್ನ ಅನುಭವಿಸಿ ಅದನ್ನ ಗಟ್ಟಿಯಾಗಿ ಎದುರಿಸಬೇಕು. ಇಲ್ಲದಿದ್ದರೆ ಅದು ಭವಿಷ್ಯದ ಪೀಳಿಗೆಯನ್ನ ಸಂಕಷ್ಟಕ್ಕೊಡ್ಡುತ್ತದೆ. ಹೌದು, ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಆ ದಂಪತಿಗಳಿಗೆ ಓರ್ವ ಗಂಡು ಮಗ ಜನಿಸಿದ್ದ. ಮೊದಲೆಲ್ಲ ಚೆನ್ನಾಗಿದ್ದ ಕುಟುಂಬಕ್ಕೆ ಯಾರ ವಕ್ರ ದೃಷ್ಟಿ ಬಿದ್ದಿತೋ ಯಾರಿಗೆ ಗೊತ್ತು. ಪತಿ ಕುಡಿತದ ದಾಸನಾದಾಗ ಪ್ರತಿದಿನ ಕಷ್ಟವನ್ನ ಅನುಭವಿಸಿದ ಪತ್ನಿ ಇನ್ನು ಮಗು 6 ತಿಂಗಳಿನದ್ದಿರುವಾಗಲೇ ದುಡುಕಿನ ನಿರ್ಣಯ ತೆಗೆದುಕೊಂಡು ಡೆತ್ ನೋಟ್ ಬರೆದಿಟ್ಟು ರೈಲಿನ ಚಕ್ರಕ್ಕೆ ತಲೆಯೊಡ್ಡಿ ತನ್ನ ಜೀವನವನ್ನೇ ಮುಗಿಸಿಕೊಂಡಳು. ಇತ್ತ ಪತಿ ಚಟ ಬಿಡಲಿಲ್ಲ, ಅತ್ತ ಪತ್ನಿ ಚಟ್ಟ ಏರಿದಳು. ಮುದ್ದಾದ 8 ತಿಂಗಳ ಮಗು ಅಜ್ಜಿಯ ಮಡಿಲು ಸೇರಿತು. ಮುಪ್ಪಾದ ಅಜ್ಜಿ 12 ವರ್ಷದವರೆಗೆ ಮೊಮ್ಮಗನನ್ನ ಬೆಳೆಸಿದ್ಲು. ಆದರೆ ವಯಸ್ಸಾದ ಮೇಲೆ ಹೇಗೆ ಬದುಕುವುದು ತಿಳಿಯದಾಯಿತು. ಅತ್ಯಂತ ಚುರುಕು, ಚಾಣಾಕ್ಷ, ಮುಗ್ಧ ದಕ್ಷ್ ವಿಜಯ್ ಕುಂಡೇಕರ್ ಹಾಗೆಯೇ ಒಂದು ಹೊತ್ತು ಊಟ ಮಾಡಿ ಅವರಿವರ ಮನೆಯ ಕೆಲಸ ಮಾಡಿ ಜೀವನ ನಿರ್ವಹಿಸುತ್ತಿದ್ದ. ನೆರೆಹೊರೆಯವರಾದ ರಾಮಚಂದ್ರ ಪಾಟೀಲ್ ಹಾಗೂ ರಾಜು ರಾವುತ್ ಅವರು ದಕ್ಷನ ದಯನೀಯ ಸ್ಥಿತಿಯನ್ನ ಕಂಡು ಡಿವೈನ್ ಹೆಲ್ಪಿಂಗ್ ಹ್ಯಾಂಡ್ಸ್ ಗ್ರೂಪಿನ ಸಂಸ್ಥಾಪಕರಾದ ಗಜಾನನ್ ಗವಾನೆ ಅವರಿಗೆ ಮಾಹಿತಿಯನ್ನ ನೀಡಿದ್ರು. ಕೂಡಲೇ ಕಾರ್ಯತತ್ಪರರಾದ ಗಜು ಗವಾನಿ ಮತ್ತು ಅವರ ತಂಡ ದಕ್ಷನ ಮನೆಗೆ ಭೇಟಿ ನೀಡಿದಾಗ ಅಲ್ಲಿನ ಪರಿಸ್ಥಿತಿ ಕರುಳು ಚುರುಕೆನಿಸುವಂತಿತ್ತು. ಪುಟ್ಟದಾದ ಮನೆಯಲ್ಲಿ ಮುಪ್ಪಾದ ಅಜ್ಜಿ ಮೊಮ್ಮಗನ ಪರಿಸ್ಥಿತಿ ಹೇಳಿಕೊಂಡು ಕಣ್ಣೀರು ಹಾಕಿದ್ರು. ನೆರೆಹೊರೆಯವರು ಕೂಡ ದಕ್ಷ ಮತ್ತು ಆತನ ಅಜ್ಜಿಗೆ ಸಹಾಯದ ಹಸ್ತ ಚಾಚಬೇಕೆಂದರು. भाकरी खाणार नाही तो हातात दूध बघत किंवा तुम्ही पोरात थोडं हुशार करा. गमजे तेवढं पोरामधनं हेच 6 महिन्याचा होता तेव्हा तिनं आत्महत्या केली. कारण का याचा जो वडील होता व्यसनाच्या अधीन झाला होता, दारू सतत पित असल्यामुळं आणि घरच्यांना त्रास सतत देत असल्यामुळं रेल्वे ट्रॅकच्या बाजूला त्याला ठेवलं, एक चिठ्ठी लिहिली आणि तिने स्वतःचा प्राणत्याग केला. तो पण वारला. मग आता आजीचं पण वय खूप झालंय, आता उठणं बसणं पण कठीण आहे. अशा परिस्थितीत हा लहान मुलगा आहे, त्याला पण आता बघणारा आधार कोण नाहीये. पुढची इच्छा आहे की त्याची शिक्षणाची व्यवस्था व्हावी, जेणेकरून त्याचं पुढचं भविष्य उज्ज्वल होईल. ಇನ್ನು ಹೆಲ್ಪಿಂಗ್ ಹ್ಯಾಂಡ್ಸ್ ತಂಡ ನೇರವಾಗಿ ಖಾನಾಪುರ ತಾಲೂಕಿನ ಜಾಂಬೋಟಿಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯನ್ನ ಸಂಪರ್ಕಿಸಿದಾಗ ತಾಲೂಕಾ ಸಮಾಜ ಕಲ್ಯಾಣಾಧಿಕಾರಿ ಜಿಜಿ ಕಾಟಾಪುರಿಮಠ್ ಅವರು ತಮ್ಮ ಕೈಲಾದ ಸಹಾಯ ಮಾಡಲು ತಾವು ಸದಾ ಬದ್ಧರಾಗಿದ್ದು ಆನ್ಲೈನ್ ಮೂಲಕ ವಿದ್ಯಾರ್ಥಿ ವಸತಿ ನಿಲಯಕ್ಕೆ ಅರ್ಜಿ ಸಲ್ಲಿಸಲು ಸಲಹೆ ನೀಡಿದ್ರು. ಇವತ್ತು ನಮ್ಮ ತಾಲೂಕಾ ಕಚೇರಿಗೆ ಡಿವೈನ್ ಹೆಲ್ಪಿಂಗ್ ಹ್ಯಾಂಡ್ ಇವರು ದಕ್ಷ ವಿಜಯ್ ಕುಂಡೇಕರ್ ಅನ್ನೋಂಥ ಒಬ್ಬ ಬಾಲಕನ ಕರ್ಕೊಂಡು ಬಂದಿದ್ದಾರೆ. ಇವರಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ, ಮತ್ತೆ ಅಜ್ಜಿ ಸಾಕ್ತಾ ಇದ್ದಾರೆ. ಅಜ್ಜಿ ಸಹಿತ 80 ವರ್ಷದವರು, ಸ್ವಲ್ಪ ಮಂದ ಅವ್ರಿಗೂ ಆರೋಗ್ಯ ಸರಿ ಇಲ್ಲ. ಅದಕ್ಕಾಗಿ ಹುಡುಗನ ಅಡ್ಮಿಷನ್ ಸಲುವಾಗಿ ನಮ್ಮ ಆಫೀಸ್ ಕೇಳಕ್ಕೆ ಬಂದಿದ್ರು. ಅದಕ್ಕೆ ಅವ್ರಿಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಮಗನಿಗೆ ಏನಾದರೂ ಅನುಕೂಲ ಮಾಡಿಕೊಡ್ತೇವೆ ಅಂತೇಳಿ ನಾವು ಈ ಮೂಲಕ ಅವರಿಗೆ ಹೇಳ್ತೇವೆ. ಕೂಡಲೇ ಆಶೀಶ್ ಗವಾನೆ, ರಾಮಚಂದ್ರ ಪಾಟೀಲ್ ಹಾಗೂ ರಾಜು ರಾವುತ್ ಅವರು ಆನ್ಲೈನ್ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸುತ್ತಲೇ ವಾರದಲ್ಲೇ ಖಾನಾಪುರದಲ್ಲಿರುವ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ದಕ್ಷನಿಗೆ ಪ್ರವೇಶ ದೊರೆತಿತು. ಈ ವಿಷಯ ದಕ್ಷನ ಅಜ್ಜಿಗೆ ತಿಳಿಸುತ್ತಲೇ ಆಕೆ ಸುರಿಸಿದ ಆನಂದ ಬಾಷ್ಪ ಎಲ್ಲರ ಕಣ್ಣಲ್ಲಿ ನೀರುರಿಸುವಂತಿತ್ತು. आम्हाला लहानपणापासून त्याला बघताना वाईट वाटतंय. तुम्ही वाईट वाटत घेऊ नका. काय वाईट त्याला आईचं गुणाचा आधार नाहीये, वडिलांचंही सुख नाही, स्वतःच्या पायावर तो उभा राहू शकतोय. एवढी हिंमत त्याच्यामध्ये आणून द्यायची क्षमता आहे. काय काळजी करू नका. ಇನ್ನು ತಂದೆ ತಾಯಿ ಇಲ್ಲದ ಮಗುವನ್ನ ದೂರದ ಹಾಸ್ಟೆಲಿನಲ್ಲಿಟ್ಟು ಶಾಲೆಗೆ ಕಳುಹಿಸುವ ಮುನ್ನ ಸ್ವಂತ ತನ್ನ ಉದರದಲ್ಲಿ ಹುಟ್ಟಿದ ಮಗುವಿನಂತೆಯೇ ಹಾಸ್ಟೆಲ್ನ ಮೇಲ್ವಿಚಾರಕರು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ಶಿಕ್ಷಕರಿಗೆ ತಮ್ಮೆಲ್ಲ ಪರಿಸ್ಥಿತಿಯನ್ನ ಹೆಲ್ಪಿಂಗ್ ಹ್ಯಾಂಡ್ಸ್ನ ಗಜಾನನ್ ಗವಾನೆ ಮನವರಿಕೆ ಮಾಡಿಕೊಟ್ಟರು. कार्यकर्ते या आमच्या दक्ष विजय कुंडेकर या विद्यार्थ्याला 1 महिन्यापूर्वी आमच्या शाळेमध्ये ॲडमिशन केलेलं आहे आणि ते मुलगा अनाथ आहे. आई वडील कोण नसलेला मुलगा असल्या कारणानं त्यांनी
स्वतःच्या प्रयत्नाने आमच्या या मराठी मुलांची शाळा चंद्रपूर गल्ली येथे त्याचं ॲडमिशन केलेलं आहे. आजपर्यंत आम्ही आमचा एक मुलगाच्या नात्यानं आम्ही आमचं सर्व शिक्षक स्टाफ त्याला मदत करत आहोत. जर त्यांना लोकांना त्यांना मदत करायची असेल मदत करावं किंवा या मुलाचं संगोपन करावं आणि त्याचं पुढचं आयुष्य त्याचं भराभराटीला यावं आणि त्याला एक चांगला सुनागरिक बनवून त्याला त्याचं लाईफ सेटल करावं असं मी सगळ्यांना विनंती करते. दक्ष सचिन कुंडेकर हा इयत्ता 7वीमध्ये गेले महिना आमच्या शाळेमध्ये दाखल झालेला विद्यार्थी आहे. इयत्ता 7वीमध्ये दाखल होत असताना मी त्याचा वर्ग शिक्षक आहे नात्यानं त्या ठिकाणी काही गोष्टी तुम्हासमोर सांगू इच्छितो. राजू पाटील सर, मनोहर सर या संजय हेल्पिंग हँडच्या टीमनं त्या विद्यार्थ्याला शाळेमध्ये दाखल करून गेलेले आणि त्याची जेव्हा पार्श्वभूमी आम्हाला सांगितली तेव्हा खरोखरच मनाला चटका देणारी अशी त्याची पार्श्वभूमी आहे. पण अतिशय होतकरू प्रामाणिक हुशार असा विद्यार्थी आहे. या विद्यार्थ्याचं भविष्य आम्हा सर्वांच्या हातामध्ये आहे. आमच्याकडून आमच्या शाळेकडून आमच्या स्टाफकडून जी काही मदत होईल ती मदत आम्ही त्याला आजपर्यंत करत आलेली आणि याच्यापुढेही करत राहू. या व्यतिरिक्त त्याच्या पुढच्या भविष्यासाठी जर कोणाला बाबा त्याला मदत करायची वाटली तर त्या दानशूर व्यक्तीने होतकरू व्यक्तीने त्याच्याशी संपर्क साधून या टीमशी संपर्क साधून त्याला मदत करावी आणि त्याचा भविष्यासाठी त्याच्या उज्ज्वल भविष्यासाठी प्रयत्न करावा असं मी सर्वांना अजून विनंती करतो. ಇನ್ನು ದಿಕ್ಕಿಲ್ಲದೆ ದಯನೀಯ ಸ್ಥಿತಿಯಲ್ಲಿದ್ದ ದಕ್ಷ್ ತನಗೆ ಹೊಸ ಜೀವನವನ್ನ ರೂಪಿಸಿಕೊಟ್ಟ ಡಿವೈನ್ ಹೆಲ್ಪಿಂಗ್ ಹ್ಯಾಂಡ್ಸ್ನ ಗಜಾನನ್ ಗವಾನೆ ಅವರನ್ನ ಆಲಂಗಿಸಿ ಕಣ್ಣೀರು ಹಾಕಿದ್ದು ನೋಡುಗರ ಕಂಗಳು ಕೂಡ ಒದ್ದೆಯಾಗಿಸಿತು. ತಂದೆ ತಾಯಿ ಇಲ್ಲದೆ ತನ್ನ ಆತ್ಮಸ್ಥೈರ್ಯದೊಂದಿಗೆ ಹೊಸ ಜೀವನವನ್ನ ರೂಪಿಸಲು ಹೊರಟ ದಕ್ಷನಿಗೆ ದಾನಿಗಳ ಸಹಾಯದ ಹಸ್ತದ ಅವಶ್ಯಕತೆ ಇದೆ. इस बच्चे की माँ जब ये 6 महीने का था तो अपने परिस्थिति के अनुसार उसने सुसाइड कर लिया. जो रेलवे ट्रैक पे अभी जो बता रहे थे रेलवे ट्रैक पे उसने सुसाइड कर लिया. इसको बाजू में रख के चिट्ठी लिख के सुसाइड कर लिया. तो अभी अकेला अपनी दादी माँ के साथ रहता है. तो हमारे डिवाइन हेल्पिंग हैंड्स की ओर से हम यहाँ पे अभी इस बच्चे को मिलने के लिए और अच्छे स्कूल में इसकी भर्ती कराना है, अच्छा इसका फ्यूचर के लिए अभी हम ट्राई कर रहे हैं. अगर किसी को भी इस बच्चे के लिए कुछ मदद करनी हो तो आप ज़रूर कर सकते हैं. हमारे हेल्पिंग हैंड्स को आप कांटेक्ट कर सकते हैं.